ನನ್ನ ಹೆಸರು ನಾಗರಾಜ್ ಅಂತ ಕೇತಗನ. ಪ್ರತಿಯೊಬ್ಬರಿಗೂ 97-8ರಲ್ಲಿ 30 ಗುಂಟೆ ಊರೆಲ್ಲರಿಗೂ ಕೊಡಿಸಿದ್ದೆ. ಟೋಟ್ಲು 105 ಎಕರೆ 35 ಗುಂಟೆ ಇರೋದು ಸರ್ವೆ ನಂಬರ್. ಸುಮಾರು 40 ವರ್ಷದಿಂದ ಪೊಸಿಷನ್ನಲ್ಲಿ ಮಾವಿನ ಗಿಡಗಳು, ಬೋರ್ಗಳು 35 ಬೋರ್ಗಳಿದೆ. ಟ್ರಾನ್ಸ್ಫಾರ್ಮರ್ ಡಬ್ಬ ಹಿಂಗೆ ಇದೆ. ಬೋರ್ಗಳೆಲ್ಲ ಇದು ಮಾಡಿದ್ರು. ನೈಟ್ 11 ಗಂಟೆಗೆ ಬಂದು ಇದು ಮಾಡಿದ್ರು. ಬಂದು ಮಾಡಿದ್ರೆ 100 ಜನ ಪೊಲೀಸು, 100 ಜನ ಫಾರೆಸ್ಟವರು ನಮ್ಮ ಊರಿಂದ ಆಚರಣೆ ಬೀಳಲಿಲ್ಲ. ಮತ್ತು ಹೈಕೋರ್ಟ್ ಹೋಗಿದ್ದು. ಹೈಕೋರ್ಟಲ್ಲಿ ನಮಗೆ ಬೆಳೆ ಮಾಡಿಕೊಳ್ಳೋಕ್ಕೆ ಹಾಳು ಮಾಡಿ ಮತ್ತು ಇನ್ನೂ ಕೆಲವರು ಹೋದರು. 12 ಜನಕ್ಕೆ ಹೋಗಿದ್ದು. 12 ಜನಕ್ಕೆ ಈ ಥರ ಇದೆ, ನಾವು ಪೊಸಿಷನ್ಗೆ ಹೋಗಬೇಕು ಅಂತ ಪೊಲೀಸವ್ರು ಕೇಳ್ಕೊಂಡ್ರೆ ಅವ್ರಿಗೆ ಆನ್ಸರ್ ಇಲ್ಲ ಫಾರೆಸ್ಟವ್ರು. ಮೊನ್ನೆ KDP ಮೀಟಿಂಗಲ್ಲಿ ಉಸ್ತುವಾರಿ ಸಚಿವರು, ಜಿಲ್ಲೆ ಎಲ್ಲ ಶಾಸಕರು ಸೇರಿ ಮಾತಾಡಿದ್ರು. ಇಲ್ಲ ಅವ್ರಿಗಾಗಿಲ್ಲ, ಕೊಟ್ಟಾಡು, ನಾವು ಪೊಸಿಷನ್ ಇದ್ದೀವಿ, ಅವರೆಲ್ಲ ಇರೋದು ಅಂತ ಮಾತಾಡ್ತಾರೆ. ನನಗೆ 3 ಎಕರೆ ಪಾಣಿ ಇದೆಯಂತೆ, 90 ಎಕರೆ ಪೊಸಿಷನ್ನಲ್ಲಿ ಇದ್ದೇನೆ ಅಂತ ಒತ್ತುವರಿ ಮಾಡಿದ್ದಾನಂತೆ. 90 ಎಕರೆ. ಒಂದು IPS ಆಫೀಸರ್ ಮಾತಾ ಇನ್ನು ಯೋಚನೆ ಮಾಡಿ. ಒಬ್ಬ ರೈತರಾಗಿ ನಾವು ಇಷ್ಟು ಕಷ್ಟ ಬಿದ್ದಿದ್ದೀವಿ. ಕೆಲವರು ಎಲ್ಲ ಕೂಲಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಗ್ರಾಮಕ್ಕೆ ಆಟೋಗಳು, ಟೆಂಪೋಗಳಲ್ಲಿ ಸುಮಾರು 1000 ಜನ ಬಡವರು ಬರ್ತಾಯಿದ್ರು ಕೂಲಿಗೆ. ಎಲ್ಲ ಬಾಯಲ್ಲಿ ಮಣ್ಣಾಗುತ್ತೆ. ಮಣ್ಣಾಗ್ಬಿಟ್ಟು ಇವತ್ತು ಸರ್ಕಾರ ಆಗಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಹೈಕೋರ್ಟ್ ಆರ್ಡ್ಗೆ ಮರ್ಯಾದೆ ಕೊಡಲಿಲ್ಲ ಅಂತ ನಾವೇನು ಮಾಡೋದು? ಯೋಚನೆ ಮಾಡಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೈಕೋರ್ಟ್ನೂ ಹೋಗ್ಬಿಟ್ಟು JCB ತಳ್ಳಿಬಿಟ್ರೆ ಚೆನ್ನಾಗಿರುತ್ತಲ್ಲ. ಇನ್ನು ಕೋರ್ಟ್ ಏನಕ್ಕಿರೋದು? ಎಲ್ಲ ಶಾಸಕರಿಗೂ ಜವಾಬು ಹೇಳ್ತಾಳೆ ಎಮ್ನು. ನಾನೊಂದು ಮಾತಾಡ್ತೇನೆ. 124 ಶಾಸಕರು ಸೇರಿ CM ಮಾಡಿದ್ರೆ ಚೆನ್ನಾಗಿರುತ್ತೆ. ರೈತರನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ. CM ಮಾಡಬೇಕು. ಹಾಂ, CM ಮಾಡಿದ್ರೆ ಎಲ್ಲ ಸಣ್ಣ ರೈತರನ್ನ ಚೆನ್ನಾಗಿ ಸಾಕ್ಕೊಳ್ತಾಳೆ. ಇಷ್ಟು ಮಾತಾಡಿದ್ರೆ ನೋವಾಗುತ್ತೆ. ನನಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ. ಎಲ್ಲ ರೈತರಿಗೂ 30 ಗುಂಟೆ, 1 ಎಕರೆ, 2 ಎಕರೆ ಆ ಥರ ಸಾಗುವಳಿ ಚೀಟಿಗಳು ಇಶ್ಯೂ ಮಾಡೋದು ಕೂಡ ರೈತರಿಗಿದೆ. ಒಂದು ಅದ್ರ ಪ್ರಕಾರ ಅವರು ಜಮೀನುಗಳನ್ನ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಿದ್ದು ನಿಜ. ಈಗ ಅವ್ರು ಬಂದು ಗಿಡಗಳನ್ನೆಲ್ಲ ತೊಳ್ಳಾಕಿರೋದು ನೀವೆಲ್ಲ ನೋಡ್ತಾ ಇದ್ದೀವಿ. ಬೋರ್ಗಳನ್ನೆಲ್ಲ ಕ್ಲೀನ್ ಮಾಡಿರೋದು ನೋಡ್ತಾ ಇದ್ದೀವಿ. ಮನೆ ತೊಳೆಯೋದು ನೋಡ್ತಾ ಇದ್ದೀವಿ. ನಾವು ಪೊಸಿಷನಲ್ಲಿ ಇದ್ದೀವಿ ಅಂತ ಮೇಡಮ್ ಅವರು ಹೇಳ್ತಾರೆ. ಸಂತೋಷ. ಅವ್ರ ಪೊಸಿಷನಲ್ಲಿ ಇದ್ದಿದ್ದೇ. ಅದರಲ್ಲಿ ಅವ್ರು ಇಟ್ಟಿದ್ದು ಬೆಳೆ ಏನು? ಈ ಮಾವಿನ ಮರಗಳು ಅವಳಿಟ್ಟಿದ್ರಾ? ಅವ್ರು ಇಟ್ಟಿಲ್ವಲ್ಲ. ಈ ಕಡೆ ತಿರ್ಕೊಂಬರ್ಕೊಳ್ಳಿ. ಮಾವಿನ ಮರ ಇಟ್ಟಿರೋದು ರೈತರಲ್ಲ. ತದನಂತರ ಹೈಕೋರ್ಟ್ವರೆಗೂ ಇದು ಹೋಗುತ್ತೆ. 1997ರಲ್ಲಿ KM ನಾಗರಾಜ್ ಅವರಿಗೆ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಬರುತ್ತೆ. ಶಾಶ್ವತ ಪ್ರತಿಬಂಧಕಾಜ್ಞೆ ಬರುತ್ತದೆ. ಅದ್ರ ಮೇಲೆ ಅವರು ಜಮೀನಲ್ಲಿ ಪೊಸಿಷನಲ್ಲಿ ಇರ್ತಾರೆ. ಆಮೇಲೆ ಮಿಕ್ಕಿರೋ ರೈತರ ಬಗ್ಗೆ ಪ್ರಶ್ನೆ ಮಾಡಿದಾಗ ಹೈಕೋರ್ಟ್ಗೆ ಇನ್ನು ಮಿಕ್ಕ 11 ಜನ ಹೋಗಿ ಅವರು ಇಂಟೀರಿಯಮ್ ಆರ್ಡರ್, ತಾತ್ಕಾಲಿಕ ಪ್ರತಿಬಂಧಕಾಜ್ಞೆ ತರ್ತಾರೆ. ಅದ್ರ ಪ್ರಕಾರ ಅವ್ರ ಜಮೀನಲ್ಲಿ ಇರಬೇಕಲ್ಲ ಪೊಸಿಷನ್ನಲ್ಲಿ. ಆಫ್ಟರ್ ಆಲ್ ಟೆಂಪೊರರಿ ಇಂಜೆಕ್ಷನ್ ಆರ್ಡರ್ ಅಂತ ನಮ್ಮ ರೇಂಜರ್ ಸಾಹೇಬ್ ಹೇಳಿದರೆ ಅವರಿಗೆ ಎಷ್ಟು ಮಾತ್ರ ಕಾನೂನು ಮೇಲೆ ಅವಗಾಹನೆ ಇದೆ ಅನ್ನೋದು ನಮ್ಮ ಪ್ರಶ್ನೆ. ಯಾವುದೇ ಒಂದು ಕೋರ್ಟಿನ ಆದೇಶನ ಆಫ್ಟರ್ ಆಲ್ ಅಂತ ಕರೆದ್ರೆ ಅದರ ಅರ್ಥ ಏನು? ಇದೇ ಪ್ರಶ್ನೆಯನ್ನು ನಿನ್ನೆ ಮೀಟಿಂಗಲ್ಲಿ ಸಹ ಅವರಿಗೆ ಏನಾಗಿದೆ, ಪರ್ಮನೆಂಟ್ ಆರ್ಡರ್ ನಮಗಾಗಿದೆ. ಆಗಿದ್ದರೂ ಕೂಡ ನಾವು ಇದ್ರ ಮೇಲೆ ಕೋರ್ಟ್ಗೆ ಹೋಗಿದ್ದೀವಿ. ನಿಜ, ಹೋಗಿದ್ದೀರಿ. ಹೋದ್ಮೇಲೆ ಅಲ್ಲಿಂದ ಏನಾದರೂ ಆರ್ಡರ್ಸ್ ತರೋವರೆಗೂ ಈ ಆರ್ಡರ್ ತನ್ನ ಸ್ಟ್ಯಾಂಡಿಂಗಲ್ಲಿರುತ್ತೆ. ಇದು ಬೇಡವಂತೆ. ಇದು ಹೆಂಗಿದೆ ಅಂತ ಹೇಳಿದ್ರೆ, ಅಮ್ಮನಿಗೆ ಊಟ ಇಲ್ಲ, ಚಿಕ್ಕಮ್ಮನಿಗೆ ಬಂಗಾರದ ಇದು ಮಾಡಿದ್ರಂತೆ. ಆ ಥರ ಇದೆ. ನಾಳೆ ಬೆಳಗ್ಗೆ ಕೋರ್ಟಲ್ಲಿ ಏನು ಆದೇಶ ಬರುತ್ತೆ ಆ ಆದೇಶದ ಮೇಲೆಗೆ ನಾವು ನಡೀತೇವೆ. ಈಗ ಆಗಿರೋ ಆದೇಶನ ನಾವು ಕೇರ್ ಮಾಡೋದಿಲ್ಲ ಅನ್ನೋ ಮಟ್ಟದಲ್ಲಿ ಅವ್ರು ಮಾತಾಡ್ತಾರೆ. ಅದು ಸರಿ ಇಲ್ಲ, ತಪ್ಪು. ಹಾಗಾಗಿ ರೈತರು ಈ ಕ್ಷಣದಿಂದ ಅಥವಾ ಅವ್ರಿಗೆ ಅನುಕೂಲ ನೋಡಿಕೊಂಡು
ಕೋರ್ಟಿನ ಆದೇಶ, ನ್ಯಾಯಾಲಯದ ಆದೇಶ ಏನಿದೆ ಆ ಆದೇಶದ ಪ್ರಕಾರ ಇಲ್ಲಿ ನಡೆಯೋದು ಒಳ್ಳೆಯದು, ಉತ್ತಮ ಅಂತ ಕಾಣುತ್ತೆ. ಫಾರೆಸ್ಟ್ ಆಫೀಸರ್ಸು ಕೂಡ ಸುಮಾರು ಜನ ಇದ್ದಾರೆ, ಅವರು ಬಂದು ಕೋಆಪರೇಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ಅನಿಸಿಕೆ. ನಾವು ಪೊಸಿಷನ್ ಬಂದ್ವಿ, ಬಂದ್ಮೇಲೆ ಉಲ್ಟಾ ಇದೆ. ಅವತ್ತು ಯಾರು ಆರ್ಟಿಫಿಷಿಯಲ್ ಬಂದಿದ್ರು, ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಬಂದಿದ್ರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಬಂದಿದ್ರು, ಎಲ್ಲ ಮಾತಾಡಿ ಜಯಪುರ ಮೇಡಮ್ ಕೂಡ ಬಂದಿದ್ರು, ಬಂದು ಎಲ್ಲ ತೋರಿಸಿದ್ವಿ. ಆವತ್ತು ಇದೆ ಜಡ್ಜ್ಮೆಂಟ್ ಆಗಲಿ, ಫೈನಲ್ ಜಡ್ಜ್ಮೆಂಟ್ ಆಗಲಿ ಅಂತ ಹೇಳಿ ಅವತ್ತು ಸುಮ್ಮನೆ ಹೊರಟೋದ್ರು. ಆಮೇಲೆ 8 ದಿವಸಕ್ಕೆ 2 ಡಿಸ್ಟಿಕ್ಕು ಜಿಲ್ಲೆ ಫಾರೆಸ್ಟ್ ಆಫೀಸರ್ ಎಲ್ಲ ಬಂದು ಊರಲ್ಲಿ ಪೆರೇಡ್ ಮಾಡಿಬಿಟ್ಟು ಮನೆ ಹತ್ರನೂ ಹೋಗಿ ಮನೆಯಲ್ಲಿ ಹೆಂಗಸ್ರ ಹತ್ರ ಬೀಗ ತಗೊಂಡು ಟ್ರ್ಯಾಕ್ಟರ್ಗಳನ್ನ 3 ಗಾಡಿಗಳನ್ನ ಸೀಸ್ ಮಾಡಿದ್ರು ದೌರ್ಜನ್ಯದಿಂದ. ಸರ್, ಈಗ ಕೋರ್ಟ್ ಆರ್ಡರ್ ಆಗಿದೆ ನಿಮಗೆ, ಈಗ ಅವ್ರು ಬಿಟ್ಕೊಡೋದಿಲ್ಲ ಅಂತೀರ, ಅದಕ್ಕೆ ತಾವೇನು ಹೇಳ್ತೀರ ಅದನ್ನ ಹೇಳಿ. ಅದೇ ಅದಕ್ಕೆ ಇವಾಗ ನ್ಯಾಯ ಬೇಕು ಅಂತ ನಿಮ್ಮ ಹತ್ರ ಎಲ್ಲ ನಿಮ್ಮ ಮಾಧ್ಯಮ ಮಿತ್ರ ನಮ್ಗೆ ಕರೆಸಿ ನಾವು ಒಂದು ನಿಮಿಷ ಕ್ಷಮಿಸಿ. ಈಗ ನೋಡಿ ಸರ್, ಮೇಲ್ಗಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ತಿಳಿಯಪಡಿಸುವುದೇನೆಂದರೆ, ತಾವು ನನಗೆ ಉಚ್ಚ ನ್ಯಾಯಾಲಯ ಕರ್ನಾಟಕರವರ ದಿನಾಂಕ 11/9/23ರಲ್ಲಿ WP ನಂಬರ್ ಸೋ ನೀಡಿರುವ ಆದೇಶದ ಪ್ರಕಾರ ಯಾವುದೇ ವಿಷಯದಲ್ಲಿ ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಫಾರೆಸ್ಟ್ ಅಧಿಕಾರಿಗಳಿಗೆ ಆದೇಶವಿರುವುದಿಲ್ಲ. ಎಸ್ಪೆಷಲಿ ಫಾರೆಸ್ಟ್ ಪೀಪಲ್ ಶುಡ್ ನಾಟ್ ಇಂಟರ್ಫಿಯರ್ ಇನ್ ದಿ ಫೀಲ್ಡ್. ಅಂದರೆ ಎಸ್ಪೆಷಲಿ ಫಾರೆಸ್ಟ್ ಪೀಪಲ್ಲೇ ಬಂದು ತೊಂದರೆ ಮಾಡ್ತಾ ಇದ್ದಾರೆ, ಬೇರೆ ಯಾರ್ದು ತೊಂದರೆ ಇಲ್ಲ. ಇಲ್ಲಿ ಜಂಟಿ ಸರ್ವೆ ಅಂತಾರೆ. ಜಂಟಿ ಸರ್ವೆ ಬಗ್ಗೆ ಮೇಡಮ್ ಅವ್ರನ್ನ ಕೇಳಿದಾಗ ನಾವೇ ಮಾಡ್ತೀವಿ ಜಂಟಿ ಸರ್ವೆ. ಇನ್ನು ಜಂಟಿ ಮತ್ತೊಬ್ಬ ಯಾರು? ಇಲ್ಲ ರೆವಿನ್ಯೂನೋ ಇಲ್ಲ ಸರ್ವೆನೋ, ಯಾವುದಾದ್ರು ಒಂದು ಡಿಪಾರ್ಟ್ಮೆಂಟ್ ಇವ್ರ ಡಿಪಾರ್ಟ್ಮೆಂಟ್ ಜೊತೆ ಸೇರಿದರೆ ತಾನೇ ಅದು ಜಂಟಿ ಸರ್ವೆ ಆಗುತ್ತೆ. ಹೀಗಾಗಿ ನಾವು ಜಂಟಿ ಸರ್ವೆ ಏನಾದರೂ ಮಾಡಿದ್ದೀರಿ ಅಂತ ನನಗೆ ಗೊತ್ತಿದ್ದಂಗೆ ADLR DDLR ಬರ್ತಾರೆ. ADLR ನಾವು ಪ್ರಶ್ನೆ ಮಾಡಿದಾಗ ADLR ಕಡೆಯಿಂದ ನಾವು ಯಾರೂ ಸರ್ವೆಗೆ ಹೋಗಿಲ್ಲ ಅಂತ ಇನ್ಫಾರ್ಮೇಷನ್ ನಮಗೆ ಬಂದಿದೆ. ಓರಲ್ಲಿ ಅದರ ರಿಟರ್ನ್ ಸ್ಟೇಟ್ಮೆಂಟ್ಗೆ ಹಾಕಿದ್ದೀವಿ. ಯಾರ ಜೊತೆ ಇವ್ರು ಜಂಟಿ ಸರ್ವೆ ಮಾಡಿದ್ದಾರೆ? ಒಂದು ವೇಳೆ ಮಾಡಿದರೆ ಜಂಟಿ ಸರ್ವೆ ರಿಪೋರ್ಟ್ ಆದರೂ ಕೋರ್ಟ್ಗಾದರೂ ನೀವು ಕೊಟ್ಬಿಟ್ಟು ನಮ್ಮನ್ನು ಈ ಪ್ರದೇಶದಿಂದ ಆಚೆ ತಳ್ಳ್ಬೋದಲ್ವಾ? ಸ್ಟ್ಯಾಟಿಸ್ಟಿಕ್ಸ್ ಕೊಳೆ ಭಾಗ ಲಿಸ್ಟು 35 ಸರ್, 30 ಶೆಡ್ಡು ಎಷ್ಟು ಸೆಟ್ ಒಂದು 3 ಇತ್ತು ಸರ್. ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಬೇಕಾದ್ರೆ ನೀವು ಹೊಡ್ಕೊಳ್ಳಿ. 3-4 ಇತ್ತು. ರೈತರ ಇದರಲ್ಲಿಲ್ಲ ಸರ್, ಸರ್ ಹಂಗೆ ರೈತರ ಕೈಲಿ ಅಂದಾಜು ಒಂದು 70 ಎಕರೆ 80 ಎಕರೆ ಇತ್ತು ಸರ್ ಎಲ್ಲ.